ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮ್ಮ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಸಂತ ಮಿಖಾಯೇಲ್ ದೇವದೂತರೇ, ನಮಗಾಗಿ ಪ್ರಾರ್ಥಿಸಿರಿ. ರಫೇಲ್ ದೇವದೂತರೇ, ನಮಗೆ ಸಹಾಯ ಮಾಡಿರಿ. ಗಾಬ್ರಿಯೇಲ್ ದೇವದೂತರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತರುಗಳೇ, ನಮಗಾಗಿ ಪ್ರಾರ್ಥಿಸಿರಿ. ಶುಭ ಸಂದೇಶ ಬೋಧಕರೇ, ನಮಗಾಗಿ ಪ್ರಾರ್ಥಿಸಿರಿ. ರಕ್ತ ಸಾಕ್ಷಿಗಳೇ, ನಮಗಾಗಿ ಪ್ರಾರ್ಥಿಸಿರಿ. ಸ್ವರ್ಗೀಯ ದೇವದೂತರುಗಳೇ, ನಮಗಾಗಿ ಪ್ರಾರ್ಥಿಸಿರಿ. ನಮಗಾಗಿ ನಿಯೋಜಿಸಲ್ಪಟ್ಟ ದೇವದೂತರುಗಳೇ, ನಮಗಾಗಿ ಪ್ರಾರ್ಥಿಸಿರಿ. ತಂದೆಯಾದ ದೇವರೇ, ಈ ದಿನವನ್ನು ನೀಡಿದಕ್ಕಾಗಿ ಸ್ತೋತ್ರ. ಈ ಹೊಸ ದಿನವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಈ ಒಂದು ಪರಿಶುದ್ಧವಾದ ದಿನದಲ್ಲಿ ನಾನು ಪರಿಶುದ್ಧವಾಗಿಯೂ ಪ್ರಾಮಾಣಿಕವಾಗಿಯೂ ನಿಮ್ಮ ಪ್ರೀತಿಯ ಮಗನಾಗಿ ಜೀವಿಸಲು ನನ್ನನ್ನು ಆಶೀರ್ವದಿಸಿರಿ, ನನ್ನನ್ನು ಬಲಪಡಿಸಿರಿ. ಅಪ್ಪ, ಈ ಪರಿಶುದ್ಧವಾದ ದಿನದಲ್ಲಿ ನಿಮ್ಮ ಯೋಜನೆಯಂತೆ ನೀವು ನನ್ನ ಮೇಲೆ ಇಟ್ಟಿರುವಂತಹ ಯೋಜನೆಯ ಪ್ರಕಾರ ಜೀವಿಸುವಂತೆ ನನ್ನನ್ನು ಆಶೀರ್ವದಿಸಿರಿ. ಪರಿಶುದ್ಧಾತ್ಮರಿಂದ ನನ್ನನ್ನು ತುಂಬಿಸಿರಿ. ಪರಿಶುದ್ಧಾತ್ಮರ ಶಕ್ತಿಯಿಂದ ನನ್ನನ್ನು ತುಂಬಿಸಿರಿ. ಪರಿಶುದ್ಧಾತ್ಮರ ಯೋಜನೆಯಂತೆ ನನ್ನನ್ನು ಮುನ್ನಡೆಸುವಂತಾಗಲಿ. ನನ್ನನ್ನು ಮುನ್ನಡೆಸುವಂತಾಗಲಿ. ಪರಿಶುದ್ಧಾತ್ಮರೇ, ನನ್ನನ್ನು ಆವರಿಸಿಕೊಳ್ಳಿರಿ. ಪರಿಶುದ್ಧಾತ್ಮರೇ, ನನ್ನನ್ನು ಆವರಿಸಿಕೊಳ್ಳಿರಿ. ಪರಿಶುದ್ಧಾತ್ಮರೇ, ನನ್ನಲ್ಲಿ ಬಂದು ನೆಲೆಸಿರಿ. ಪರಿಶುದ್ಧಾತ್ಮರೇ, ಬಂದು ನನ್ನಲ್ಲಿ ವಾಸಿಸಿರಿ. ಪರಿಶುದ್ಧಾತ್ಮರೇ, ನನ್ನನ್ನು ಮುನ್ನಡೆಸಿರಿ. ಪರಲೋಕದ ತಂದೆಯೇ, ನಿಮಗೆ ಸ್ತೋತ್ರ. ಸರ್ವಶಕ್ತರಾದ ತಂದೆಯೇ, ನಿಮಗೆ ಸ್ತೋತ್ರ. ಸೃಷ್ಟಿಕರ್ತರಾದ ತಂದೆಯೇ, ನಿಮಗೆ ಸ್ತೋತ್ರ. ಸರ್ವವಲ್ಲಭರಾದ ತಂದೆಯೇ, ನಿಮಗೆ ಸ್ತೋತ್ರ. ಜೀವವುಳ್ಳ ತಂದೆಯೇ, ನಿಮಗೆ ಸ್ತೋತ್ರ. ಪರಮ ಪೂಜ್ಯ ತಂದೆಯೇ, ನಿಮಗೆ ಸ್ತೋತ್ರ. ಆದಿಯೂ ಅಂತ್ಯವೂ ಆಗಿರುವ ತಂದೆಯೇ, ನಿಮಗೆ ಸ್ತೋತ್ರ. ನಮ್ಮನ್ನು ಉಂಟು ಮಾಡಿರುವ ದೇವರೇ, ನಿಮಗೆ ಸ್ತೋತ್ರ. ಯೆಹೋವ ದೇವರೇ, ನಿಮಗೆ ಸ್ತೋತ್ರ. ಯೆಹೋವ ಈರೇ, ನಿಮಗೆ ಸ್ತೋತ್ರ. ಯೆಹೋವ ಶಾಲೋಮ್, ನಿಮಗೆ ಸ್ತೋತ್ರ. ಯೆಹೋವ ಶಮ್ಮಾ, ನಿಮಗೆ ಸ್ತೋತ್ರ. ಯೆಹೋವ ನಿಸ್ಸಿ, ನಿಮಗೆ ಸ್ತೋತ್ರ. ಯೆಹೋವ ರೂವಾ, ನಿಮಗೆ ಸ್ತೋತ್ರ. ಯೆಹೋವ ಎಲ್ ಶಡಾಯ್, ನಿಮಗೆ ಸ್ತೋತ್ರ. ಯೆಹೋವ ರಾಫಾ, ನಿಮಗೆ ಸ್ತೋತ್ರ. ನಮ್ಮನ್ನು ಉಂಟು ಮಾಡಿದ ದೇವರೇ, ನಿಮಗೆ ಸ್ತೋತ್ರ. ನಮ್ಮ ಜೊತೆಯಲ್ಲಿ ಸದಾ ಇರುವಂಥ ದೇವರೇ, ನಿಮಗೆ ಸ್ತೋತ್ರ. ಮಹಾ ಐಶ್ವರ್ಯವುಳ್ಳ ದೇವರೇ, ನಿಮಗೆ ಸ್ತೋತ್ರ. ನಮ್ಮ ಎಲ್ಲ ಕೊರತೆಗಳನ್ನು ನೀಗಿಸುವ ದೇವರೇ, ನಿಮಗೆ ಸ್ತೋತ್ರ. ನಿಮ್ಮ ಜೀವವುಳ್ಳ ವಾಕ್ಯಗಳ ಮುಖಾಂತರ ನಮ್ಮೊಡನೆ ಮಾತನಾಡುವ ದೇವರೇ, ನಿಮಗೆ ಸ್ತೋತ್ರ. ನಮ್ಮ ಬಗ್ಗೆ ಒಳ್ಳೆಯ ಯೋಜನೆಯನ್ನು ರೂಪಿಸಿರುವ ದೇವರೇ, ನಿಮಗೆ ಸ್ತೋತ್ರ. ಸ್ತೋತ್ರ, ಸ್ತೋತ್ರ. ಪರಾತ್ಪರರಾದ ದೇವರೇ ಸ್ತೋತ್ರ. ಜೀವಸ್ವರೂಪರಾದ ದೇವರೇ ಸ್ತೋತ್ರ. ಕರುಣೆಯುಳ್ಳ ದೇವರೇ ಸ್ತೋತ್ರ. ಕೃಪಾನಿಧಿಯಾದ ದೇವರೇ, ನಿಮಗೆ ಸ್ತೋತ್ರ. ಸ್ತೋತ್ರ, 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 ಸ್ತೋತ್ರ. ಯೇಸುವೆ ಸ್ತೋತ್ರ. ಯೇಸುವೆ ವಂದನೆ. ಯೇಸುವೆ ಆರಾಧನೆ. ಯೇಸುವೆ ಮಹಿಮೆ. ಹಲ್ಲೆಲೂಯ, 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 ಹಲ್ಲೆಲೂಯ. Hallelujah, 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 hallelujah. Hallelujah, 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 hallelujah. ಯೇಸುವೆ ಸ್ತೋತ್ರ. ಯೇಸುವೆ ವಂದನೆ. ಯೇಸುವೆ ಆರಾಧನೆ. ಯೇಸುವೆ ಮಹಿಮೆ. hallelujah, 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 hallelujah. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಅಪ್ಪ, ಇಲ್ಲಿಯವರೆಗೆ ನೀವು ನಮ್ಮ ಜೀವನದಲ್ಲಿ ಮಾಡಿದ ಎಲ್ಲ ಅದ್ಭುತ ಕಾರ್ಯಗಳಿಗಾಗಿ ಸ್ತೋತ್ರ. ನೀವು ನೀಡಿದ ಒಂದೊಂದು
ಒಂದೊಂದು ಆಶೀರ್ವಾದಗಳಿಗಾಗಿ ಸ್ತೋತ್ರ. ನೀವು ನನ್ನನ್ನು ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. Hallelujah, 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 hallelujah. ವಿಮೋಚನಾ ಕಾಂಡ 25ನೇ ಅಧ್ಯಾಯ ವಾಕ್ಯ 1ರಲ್ಲಿ ಮೋಶೆಗೆ ನೀವು ಹೀಗೆಂದು ನುಡಿಯುತ್ತೀರಿ, ಇಸ್ರಾಯೇಲರು ನನಗಾಗಿ ಕಾಣಿಕೆಯನ್ನು ಮೀಸಲಿಡಬೇಕೆಂದು ಅವರಿಗೆ ಹೇಳು. ಮನಪೂರ್ವಕವಾಗಿ ಕೊಡುವವರಿಂದಲೇ ಈ ಕಾಣಿಕೆಯನ್ನು ಸ್ವೀಕರಿಸಬೇಕು. ಮನಪೂರ್ವಕವಾಗಿ ಕೊಡುವವರಿಂದಲೇ ಈ ಕಾಣಿಕೆಯನ್ನು ಸ್ವೀಕರಿಸಬೇಕು. ನೀನು ಅವರಿಂದ ಸ್ವೀಕರಿಸತಕ್ಕ ಕಾಣಿಕೆಗಳು ಇವು: ಚಿನ್ನ, ಬೆಳ್ಳಿ, ತಾಮ್ರ, ನೀಲಿ, ಊದಾ, ಕಡುಗೆಂಪ ವರ್ಣವುಳ್ಳ ದಾರಗಳು, ನಾರುಮಡಿಗಳು, ದುಪ್ಪಟ್ಟದ ಬಟ್ಟೆಗಳು, ಹದ ಮಾಡಿದ ಕೆಂಪು ಬಣ್ಣದ ಕುರಿದೊಗಲುಗಳು, ಕಡಲು ಹಂದಿಯ ತೊಗಲುಗಳು, ಜಾಲಿಮರ, ದೀಪಕ್ಕೆ ಬೇಕಾದ ಎಣ್ಣೆ, ಅಭಿಷೇಕ ತೈಲಕ್ಕೆ ಹಾಗೂ ಪರಿಶುದ್ಧ ಧೂಪಕ್ಕೆ ಬೇಕಾದ ಸುಗಂಧ ದ್ರವ್ಯಗಳು, ಪ್ರಧಾನ ಯಾಜಕನ ಕವಚಕ್ಕೆ ಬೇಕಾದ ಗೋಮೋದಕ ರತ್ನಗಳು ಮತ್ತು ಪದಕದ ಚೀಲದಲ್ಲಿ ಕೆತ್ತಬೇಕಾದ ನಾನಾ ರತ್ನಗಳು ಎಂಬುದಾಗಿ ನೀವು ತಿಳಿಸಿಕೊಟ್ಟಿದ್ದೀರಿ ಸ್ವಾಮಿ. ಮೋಶೆಗೆ ಹೀಗೆಂದು ನುಡಿಯುತ್ತೀರಿ, ಕಾಣಿಕೆ ನನಗಾಗಿ ಕೊಡುವವರು ಮನಪೂರ್ವಕವಾಗಿ ಕೊಡುವವರಿಂದ ನೀನು ಕಾಣಿಕೆಯನ್ನು ಅಂಗೀಕರಿಸಿಕೊ ಎಂದು ನುಡಿದಿದ್ದೀರಿ. ಮಲಾಕಿ ಗ್ರಂಥ 3ನೇ ಅಧ್ಯಾಯದಲ್ಲಿ ನೀವು 2 ರೀತಿಯಾದ ಕಾಣಿಕೆಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದೀರಿ ಸ್ವಾಮಿ. ಮಲಾಕಿ ಗ್ರಂಥ 3ನೇ ಅಧ್ಯಾಯದಲ್ಲಿ ನೀವು ನಮಗೆ ತಿಳಿಸಿಕೊಟ್ಟ ಹಾಗೆ ಒಂದು ದಶಮಾಂಶವನ್ನು ಮತ್ತು ಇನ್ನೊಂದು ಕಾಣಿಕೆಯ ರೂಪದಲ್ಲಿ ನೀಡುವುದಕ್ಕಾಗಿ 10ನೇ ಒಂದು ಭಾಗದ ಕಾಣಿಕೆಯನ್ನು ನಾವು ಆಲಯಕ್ಕೆ ನೀಡಬೇಕು ಎಂಬುದಾಗಿ ನೀವು ನಮಗೆ ತಿಳಿಸಿಕೊಟ್ಟಿದ್ದೀರಿ. ಆದರೂ ಇಲ್ಲಿಯ ತನಕ ನಾವು ಕಾಣಿಕೆಯನ್ನು ನೀಡದೆ ಬರೀ 1 ರೂಪಾಯಿ 2 ರೂಪಾಯಿಗಳನ್ನು ನೀವು ನಮಗೆ ಪ್ರತಿದಿನ ನಮ್ಮ ಜೀವನ ಸಾಗುವಷ್ಟು ಶೇಖರಿಸಿಡುವಷ್ಟು, ನಾವು ಬಹಳ ಆನಂದ ಪಡುವಷ್ಟು, ದುಂದು ವೆಚ್ಚ ಮಾಡುವಷ್ಟು ಕಾಣಿಕೆಯನ್ನು ನೀವು ಹಣವನ್ನು ನಮಗೆ ನೀಡಿದರು. ಆದರೆ ನಾವು ಮಾತ್ರ ನಿಮಗೆ ಕೊಡಬೇಕಾದ ಕಾಣಿಕೆಯಲ್ಲಿ ನಾವು ಮೋಸ ಮಾಡುತ್ತಿದ್ದೇವೆ ಸ್ವಾಮಿ. ಮಲಾಕಿ ಗ್ರಂಥ 3ನೇ ಅಧ್ಯಾಯ 8-9ರಲ್ಲಿ ನೀವು ನುಡಿಯುತ್ತೀರಿ, ನರಮಾನವರು ದೇವರಿಗೆ ಮೋಸ ಮಾಡಬಹುದು, ಆದರೂ ನೀವು ನನಗೆ ಮೋಸ ಮಾಡುತ್ತಿದ್ದೀರಿ. ನಿಮಗೆ ಹೇಗೆ ಮೋಸ ಮಾಡುತ್ತಿದ್ದೇವೆ ಎಂದು ಕೇಳುತ್ತೀರೋ? ನೀವು ತೆರಬೇಕಾದ ದಶಮಾಂಶದಲ್ಲೂ ಕೊಡಬೇಕಾದ ಕಾಣಿಕೆಯಲ್ಲೂ ಮೋಸ ಮಾಡುತ್ತಿದ್ದೀರಿ. ನೀವು ನಿಮ್ಮ ಜನಾಂಗವೆಲ್ಲವೂ ನನಗೆ ಮೋಸ ಮಾಡುವುದರಿಂದ ನೀವೆಲ್ಲರೂ ಶಾಪಗ್ರಸ್ತರು ಎಂಬ ನುಡಿದಿದ್ದೀರಿ ಸ್ವಾಮಿ. ಹೌದು ದೇವ, ನಾವು ಲೋಕದ ಪಾಪಗಳನ್ನು ಮಾಡಿ ಲೋಕದ ಪಾಪಗಳು ನಮ್ಮನ್ನು ಬಾಧಿಸುತ್ತವೆ ಎಂದು ನಾವು ತಿಳಿದುಕೊಂಡಿದ್ದೆವು. ಆದರೆ ನೀವು ವಿಮೋಚನಾ ಕಾಂಡ 25ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಮೋಶೆಗೆ ತಿಳಿಸಿರುವ ಹಾಗೆ ಮನಪೂರ್ವಕವಾಗಿ ನಾವು ಕಾಣಿಕೆಗಳನ್ನು ನಿಮಗೆ ನೀಡಬೇಕು, ಆಲಯಕ್ಕೆ ನೀಡಬೇಕು. ಹೌದು ದೇವ, ಕೊಡಬೇಕಾದ ಕಾಣಿಕೆಯಲ್ಲಿ ನಾವು ಇಲ್ಲಿಯವರೆಗೆ ನಾವು ಮೋಸ ಮಾಡಿಕೊಂಡು ಬಂದಿದ್ದೇವೆ. ಪ್ರತಿ ವಾರ ನಾವು ಮೋಸ ಮಾಡುತ್ತಾ ನಿಮಗೆ ಮೋಸ ಮಾಡಿ ನಮ್ಮ ಜೀವನವನ್ನೇ ನಾವು ನಾಶ ಮಾಡಿಕೊಂಡಿದ್ದೇವೆ. ನಮ್ಮ ಮಕ್ಕಳ ಭವಿಷ್ಯವನ್ನೇ ನಾವು ನಾಶ ಮಾಡಿದ್ದೇವೆ ಸ್ವಾಮಿ. ಅದಕ್ಕಾಗಿ ನಮ್ಮನ್ನು ಮನ್ನಿಸಿರಿ. ನೀವು ನಮಗೆ ಕೊಟ್ಟಂತಹ ಹಣದಲ್ಲಿ 10ನೇ ಒಂದು ಪಾಲನ್ನು ನಾವು ಆಲಯಕ್ಕೆ ನೀಡಬೇಕು. ನೀವು ಕೊಟ್ಟಂತಹ 24 ಗಂಟೆಗಳಲ್ಲಿ 10ನೇ ಒಂದು ಪಾಲಾಗಿ ನಾವು ನಿಮ್ಮೊಂದಿಗೆ ಮಾತನಾಡಬೇಕು.
ನಾವು ನಿಮ್ಮೊಂದಿಗೆ ಮಾತನಾಡಲು ಸಮಯವನ್ನು ಕೂಡ ನಾವು ನೀಡಬೇಕು. ಆದರೆ ನಾವು ಸಮಯವನ್ನು ನೀಡದೆ, ಕಾಣಿಕೆಯನ್ನು ನೀಡದೆ ನಾವು ಶಾಪಗ್ರಸ್ತರಾಗಿದ್ದೇವೆ ಸ್ವಾಮಿ. ಶಾಪಗ್ರಸ್ತರಾದಾಗ ದೇವರ ಆಶೀರ್ವಾದಗಳು ಧರ್ಮೋಪದೇಶ ಕಂಡ 28ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನೀವು ನುಡಿದಿರುವ ಹಾಗೆ, ನಿಮ್ಮ ಮಾತಿಗೆ ಕಿವಿಗೊಡದೆ ಹೋದರೆ ನಿಮ್ಮ ಮಾತಿಗೆ ಕಿವಿಗೊಡದೆ ಹೋದರೆ, ನಿಮ್ಮ ಮಾತನ್ನು ಅನುಸರಿಸದೆ ಹೋದರೆ, ನಿಮ್ಮ ಮಾತಿಗೆ ವಿರುದ್ಧವಾಗಿ ಜೀವಿಸಿದರೆ ಯಾವುದೇ ಪರಲೋಕದ ಆಶೀರ್ವಾದಗಳು ನಮ್ಮ ಮೇಲೆ ನಮಗೆ ಸಿಗೋದಿಲ್ಲ ಎಂಬುದಾಗಿ, ಪರಲೋಕದ ಆಶೀರ್ವಾದವನ್ನು ನಾವು ಎಂದಿಗೂ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಎಂಬುದಾಗಿ ನೀವು ನೋಡಿದ್ದೀರಿ ಸ್ವಾಮಿ. ಕೊಡಬೇಕಾದ ದಶಮಾಂಶದ ಕಾಣಿಕೆಯಲ್ಲಿ ನಾವು ನಿಮಗೆ ಮೋಸ ಮಾಡುತ್ತಿದ್ದೇವೆ. ಹಾಗಾಗಿ ನಮ್ಮ ಕುಟುಂಬಗಳು ಬಾಧಿಸಲ್ಪಡುತ್ತಿದೆ. ಹಾಗಾಗಿ ನಮ್ಮ ಕುಟುಂಬಗಳು ಕೊರತೆಯಲ್ಲೇ ಮುಳುಗಿದೆ. ಹಾಗಾಗಿ ನಮ್ಮ ಕುಟುಂಬಗಳು ಸಮಾಧಾನವಿಲ್ಲದೆ, ನೆಮ್ಮದಿ ಇಲ್ಲದೆ, ಹಾಗಾಗಿ ನಮ್ಮ ಕುಟುಂಬಗಳು ಆಶೀರ್ವಾದವಿಲ್ಲದೆ, ನಮ್ಮ ಮಕ್ಕಳು ಆಶೀರ್ವಾದವಿಲ್ಲದೆ, ನಮ್ಮ ಮಕ್ಕಳಿಗೆ ರೋಗ, ಮಾನಸಿಕ ವೇದನೆ, ಬೇರೆ ಬೇರೆ ರೀತಿಯಾದ ಸಮಸ್ಯೆಗಳು ಕಾಡುತ್ತಿರುವುದು, ಜ್ಞಾನದ ಕೊರತೆ, ವಿವೇಕದ ಕೊರತೆ, ಈ ಎಲ್ಲ ಕೊರತೆಗಳಿಂದ ನಾನು, ನನ್ನ ಮಕ್ಕಳು, ನನ್ನ ಕುಟುಂಬ ಬಾಧಿಸುತ್ತಿದ್ದೇವ. ಈ ಅರಿವಿಲ್ಲದೆ ನಾನು ಜೀವಿಸುತ್ತಿದ್ದೇನೆ. ಅಪ್ಪ, ನಿಮಗೆ ನೀಡಬೇಕಾದ ದಶಮಾಂಶದಲ್ಲೂ, ನಿಮಗೆ ನೀಡಬೇಕಾದ ಕಾಣಿಕೆಯಲ್ಲೂ ನಾನು ನಿಮಗೆ ಪ್ರತಿದಿನ ನಾನು ಮೋಸ ಮಾಡುತ್ತಿದ್ದೇನೆ ಸ್ವಾಮಿ. ನೀವು ನನಗೆ 24 ಗಂಟೆಗಳು ಸಮಯ ಕೊಟ್ಟರೂ ಕೂಡ ಆ 24 ಗಂಟೆಗಳಲ್ಲಿ 10ನೇ ಒಂದು ಪಾಲಾಗಿ 2 ಗಂಟೆ 24 ನಿಮಿಷ ನಾನು ನಿಮ್ಮೊಂದಿಗೆ ಮಾತನಾಡಬೇಕು. ಅದು ಕಾಣಿಕೆಯಾಗಿ ನಾನು ನೀಡಬೇಕು ದೇವ. ಕಾಣಿಕೆಯಾಗಿ ನಾನು ನಿಮ್ಮೊಂದಿಗೆ ಮಾತನಾಡಬೇಕು, ನಿಮ್ಮ ಜೊತೆಯಲ್ಲಿರಬೇಕು, ನಿಮ್ಮನ್ನು ನಾನು ಪ್ರೀತಿಸಬೇಕು, ನಿಮ್ಮನ್ನು ಆರಾಧಿಸಬೇಕು, ನಿಮ್ಮನ್ನು ನಾನು ಮಹಿಮೆ ಪಡಿಸಬೇಕು. ಆ 2 ಗಂಟೆ 24 ನಿಮಿಷಗಳು ನಾನು ನಿಮಗೆ ಪ್ರತಿದಿನ ಕಾಣಿಕೆಯಾಗಿ ನೀಡಬೇಕಾಗಿರುವುದು ನನ್ನ ಕರ್ತವ್ಯವಾಗಿದೆ ಸ್ವಾಮಿ. ಆದರೆ ನನ್ನ ಬಾಯಿಂದ ಬರುವಂಥ ಮಾತು, ನನಗೆ ಟೈಮ್ ಇಲ್ಲ, ನನಗೆ ಸಮಯವಿಲ್ಲ ಎಂದು ಹೇಳಿ ಆ 2 ಗಂಟೆ 24 ನಿಮಿಷಗಳಲ್ಲಿ ನೀವು ನನ್ನೊಂದಿಗೆ ಮಾತನಾಡಿ ನನ್ನ ಎಲ್ಲ ಯೋಜನೆಗಳನ್ನು ತೋರಿಸಿ, ಸೈತಾನನ ಯೋಜನೆಗಳನ್ನು ಹೇಗೆ ಗೆಲ್ಲಬೇಕು, ಸೈತಾನನನ್ನು ಹೇಗೆ ಬಂಧಿಸಬೇಕು, ಸೈತಾನನ ಆ ಯೋಜನೆಗಳಿಗೆ ಯಾವ ರೀತಿ ಪ್ರತಿಕ್ರಿಯೆ ನೀಡಬೇಕು ಎಂಬುದಾಗಿ ನೀವು ವಾಕ್ಯದ ಮುಖಾಂತರ, ಜ್ಞಾನದ ಮುಖಾಂತರ, ಸಂದೇಶಗಳ ಮುಖಾಂತರ ತಿಳಿಸಿಕೊಡುವರಾಗಿದ್ದೀರಿ ಸ್ವಾಮಿ. ಆದರೆ ಇವೆಲ್ಲವನ್ನು ನಾನು ಬದಿಗೊತ್ತಿ ಸೈತಾನನಿಗೆ ನಾನು ಅವಕಾಶ ಕೊಟ್ಟು ಈಗ ನಾನು ನನ್ನ ಕುಟುಂಬ ಸೈತಾನನ ಗುಲಾಮವಾಗಿದೆ ಅಪ್ಪ. ನಾನು ನನ್ನ ಕುಟುಂಬ ಸೈತಾನ ಗುಲಾಮವಾಗಿದೆ. ದೇವಾಲಯಕ್ಕೆ ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ದೇವಾಲಯದಲ್ಲಿ ಪರಿಶುದ್ಧವಾಗಿ ಕುಳಿತುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ನನ್ನ ನಡತೆ ದೇವಾಲಯದಲ್ಲಿ ಪರಿಶುದ್ಧವಾಗಿಲ್ಲ, ನನ್ನ ಕುಟುಂಬದ ಮಕ್ಕಳ ಪರಿಶುದ್ಧತೆ, ಪ್ರಾಮಾಣಿಕತೆ ದೇವಾಲಯದಲ್ಲಿ ಇಲ್ಲ, ಹಾಕಿಕೊಳ್ಳುವ ವಸ್ತ್ರಗಳಲ್ಲಿಲ್ಲ, ನಡೆದುಕೊಳ್ಳುವ ರೀತಿಯಲ್ಲಿಲ್ಲ, ಪಾಪಕ್ಕೆ ಪ್ರಚೋದಿಸುವಂಥ ಬಟ್ಟೆಗಳನ್ನು ಹಾಕಿಕೊಂಡು ಪಾಪದ ಭಾರವನ್ನು ಹೊತ್ತುಕೊಂಡು ಕುಟುಂಬದಲ್ಲಿ ಸಮಾಧಾನವಿಲ್ಲದೆ, ನೆಮ್ಮದಿ ಇಲ್ಲದೆ ಜೀವಿಸುತ್ತಿದ್ದೇವೆ ಸ್ವಾಮಿ. ಆಶೀರ್ವಾದವಿಲ್ಲದೆ ನಾವು ಜೀವಿಸುತ್ತಿದ್ದೇವೆ ಅಪ್ಪ. ನಿಮ್ಮ ಮಾತಿಗೆ ಕಿವಿಗೊಡದೆ, ನಿಮ್ಮ ವಾಕ್ಯವನ್ನು, ನಿಮ್ಮ ಮಾತನ್ನು ಅಸಡ್ಡೆ ಮಾಡಿ ನಮ್ಮ ಮೇಲೆ ನಾವೇ ಕೇಡನ್ನು ಬರಮಾಡಿಕೊಂಡಿದ್ದೇವೆ ಸ್ವಾಮಿ. ನೀವು ನಮಗೆ ಪ್ರತಿಯೊಂದನ್ನು ನೀಡುತ್ತಿದ್ದೀರಿ. ಪ್ರತಿ ಸಮಯದಲ್ಲೂ, ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ, 24 ಗಂಟೆ 365 ದಿನಗಳು ಕೂಡ ನೀವು ನಮಗೆ ಪ್ರತಿದಿನದ ಆಹಾರವನ್ನು ನಮಗೆ ಕೊಡುತ್ತಿದ್ದೀರಿ. ಉಸಿರಾಡಲು ಗಾಳಿಯನ್ನು ನೀಡುತ್ತಿದ್ದೀರಿ, ಕುಡಿಯಲು ನೀರನ್ನು ಕೊಡುತ್ತಿದ್ದೀರಿ, ಹಾಕಿಕೊಳ್ಳಲು ಬಟ್ಟೆಯನ್ನು ಕೊಡುತ್ತಿದ್ದೀರಿ, ಆರೋಗ್ಯವಾಗಿ ಇಟ್ಟಿದ್ದೀರಿ. ಆದರೂ ಕೂಡ ನಾವು ಶಾಪಗ್ರಸ್ತರಾಗಿದ್ದೇವೆ.
ಆದರೂ ಕೂಡ ನಮ್ಮಲ್ಲಿ ಸಮಾಧಾನ ಇಲ್ಲ, ಆದರೂ ಕೂಡ ನಮ್ಮಲ್ಲಿ ಆಶೀರ್ವಾದ ಇಲ್ಲ. ಅದಕ್ಕೆ ಕಾರಣ ನಾವು ನಿಮಗೆ ವಿರುದ್ಧವಾಗಿ ನಡೆದುಕೊಂಡದ್ದು. ನಿಮಗೆ ನೀಡಬೇಕಾದ ದಶಮಾಂಶದಲ್ಲೂ, ನಿಮಗೆ ನೀಡಬೇಕಾದ ಕಾಣಿಕೆಯಲ್ಲೂ. ಹೌದು ದೇವ, ಎಷ್ಟೋ ಮಂದಿ ಈ ಒಂದು ವಿಷಯದಲ್ಲಿ ನಮಗೆ ದಾರಿ ತಪ್ಪಿಸಿದ್ದಾರೆ. ಪರವಾಗಿಲ್ಲ, ನೀವೇನು ಕಾಣಿಕೆ ಕೊಡಬೇಕನ್ನೋ ಅವಶ್ಯಕತೆ ಇಲ್ಲ. ದೇವರಿಗೇ ನೀವು ಕಾಣಿಕೆ ನೀಡುವುದೇ, ದೇವರಿಗೇ ನೀವು ದಶಮಾಂಶವನ್ನು ನೀಡಬಹುದೇ ಎಂಬುದಾಗಿ ಚರ್ಚಿಸಿ ನೀಡುತ್ತಿದ್ದವರನ್ನು ಕೂಡ ಹಾಳು ಮಾಡಿದ್ದಾರೆ. ದೇವ, ನಾವು ನಿಮಗೆ ದಶಮಾಂಶ ನೀಡಬೇಕೆಂಬ ಅವಶ್ಯಕತೆ ಇಲ್ಲ ಸ್ವಾಮಿ. ನಾವು ನಿಮಗೆ ದಶಮಾಂಶ ನೀಡಬೇಕೆಂಬ ಅವಶ್ಯಕತೆ ಇಲ್ಲ. ಆದರೆ ನೀವು ನಮ್ಮ ವಿಧೇಯತೆಯನ್ನು ಪರೀಕ್ಷಿಸುವ ದೇವರು ನೀವಾಗಿದ್ದೀರಿ. ನಮ್ಮ ವಿಧೇಯತೆಯನ್ನು ಪರೀಕ್ಷಿಸುವ ದೇವರು ನೀವಾಗಿದ್ದೀರಿ. ಹೌದು ಸ್ವಾಮಿ, ನಾವು ನಿಮಗೆ ಹಣ ನೀಡಿ ನಿಮ್ಮನ್ನು ಬಲಪಡಿಸುವಂತಹ ಕೊರತೆ ನಿಮ್ಮಲ್ಲಿ ಏನೂ ಇಲ್ಲ ಅಪ್ಪ. ಆದರೆ ನೀವು ನಮ್ಮ ವಿಧೇಯತೆಯನ್ನ, ನಮ್ಮ ಪ್ರಾಮಾಣಿಕತೆಯನ್ನ ನೀವು ಪರಿಶೋಧಿಸುವ ದೇವರಾಗಿದ್ದೀರಿ. ನಮ್ಮನ್ನು ಮನ್ನಿಸಿರಿ ಸ್ವಾಮಿ, ನಮ್ಮನ್ನು ಮನ್ನಿಸಿರಿ ಯೇಸುವೆ. ನೀಡಬೇಕಾದ ದಶಮಾಂಶವನ್ನು ಇನ್ನು ಮುಂದೆ ನಾವು ಪ್ರಾಮಾಣಿಕವಾಗಿಯೂ ಆಲಯಕ್ಕೆ ನೀಡುವುದಕ್ಕಾಗಿ ನಮಗೆ ಜ್ಞಾನವನ್ನ, ವಿವೇಕವನ್ನ ಕರುಣಿಸಿರಿ. ಯೇಸುವೆ, ಈ ಲೋಕದಲ್ಲಿ ನಾವು ಎಷ್ಟೇ ಶೇಖರಿಸಿಟ್ಟುಕೊಂಡರೂ ನಾವು ಈ ಲೋಕವನ್ನು ತ್ಯಜಿಸುವಾಗ ಬರಿಗೆ ಎಂಬುದು ನಮಗೆ ತಿಳಿದಿದೆ ಅಪ್ಪ. ಆದರೂ ಕೂಡ ನಿಮ್ಮ ಮಾತನ್ನು ನಾವು ಮೀರಿದ ತಕ್ಷಣ ಸೈತನ ನಮ್ಮನ್ನು ಆಕ್ರಮಿಸಿಕೊಳ್ತಾನೆ. ನಿಮ್ಮ ಮಾತನ್ನು ಮೀರಿದ ಕೂಡಲೇ ಸೈತನನ್ನು ಆಕ್ರಮಿಸಿಕೊಂಡು ದುರಾಸೆ ಎಂಬ ಸ್ವಭಾವವನ್ನು ನಮ್ಮಲ್ಲಿ ತುಂಬುತ್ತಾನೆ. ದಶಮಾಂಶ ನೀಡದೆ, ಕಾಣಿಕೆ ನೀಡದೆ, ಬಡಬಗ್ಗರಿಗೆ ದಾನ ಧರ್ಮ ಮಾಡದೆ ಎಲ್ಲವನ್ನು ಕಬಳಿಸಿಕೊಂಡು ನಾನು ನನ್ನ ಮಕ್ಕಳು ನನ್ನ ಕುಟುಂಬ ಎಂದು ಜೀವಿಸಿ ಕೊನೆ ಗಳಿಗೆಯಲ್ಲಿ ಪ್ರಾಣ ಹೋಗುವ ಕೊನೆ ಗಳಿಗೆಯಲ್ಲಿ ದೇವರೇ ನನ್ನನ್ನು ಮನ್ನಿಸಿಬಿಡಿ, ನನಗಾಗಿ ಪ್ರಾರ್ಥಿಸಿರಿ ಎಂದು ಬರೇಗೈಯಲ್ಲಿ ನಾವು ಮರಣ ಹೊಂದುತ್ತೇವೆ ಸ್ವಾಮಿ. ಆದರೆ ನೀವು ಮತ್ತಾಯನ ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 19ರಿಂದ 21 ವಾಕ್ಯದವರೆಗೆ ಇರುವಂತಹ ವಾಕ್ಯಗಳಲ್ಲಿ ನೀವು ನಮಗೆ ಮುಂಚಿತವಾಗಿ ತಿಳಿಸಿಕೊಟ್ಟಿದ್ದೀರಿ. ನಿಮ್ಮ ಆಸ್ತಿಯನ್ನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಶೇಖರಿಸಿಡಿ. ಹೌದು ದೇವ, ಕಾಣಿಕೆಯ ವಿಷಯದಲ್ಲಿ, ದಶಮಾಂಶದ ವಿಷಯದಲ್ಲೂ ಹಾಗೂ ದಾನ ಧರ್ಮ ಮಾಡುವ ವಿಷಯದಲ್ಲೂ, ಪರರಿಗೆ ನೆರವಾಗುವ ವಿಷಯದಲ್ಲೂ ನಾವು ಬಹಳ ಎಚ್ಚರಿಕೆಯಾಗಿಯೂ, ಬಹಳ ಪ್ರಾಮಾಣಿಕರಾಗಿಯೂ, ಬಹಳ ಪರಿಶುದ್ಧರಾಗಿ ಜೀವಿಸುವಂತೆ ನಮಗೆ ಬಲ ನೀಡಿರಿ ಸ್ವಾಮಿ. ಪರಿಶುದ್ಧಾತ್ಮರು ನಮ್ಮನ್ನು ನಡೆಸುವಂತಾಗಲಿ. ಹೇಗೆ ಪ್ರಾರ್ಥಿಸಬೇಕು, ಯಾವ ರೀತಿ ಪ್ರಾರ್ಥಿಸಬೇಕು ಎಂಬ ಅರಿವೇ ನಮಗಿಲ್ಲ ದೇವ. ಯಾರೋ ಒಬ್ಬ ಬೋಧಕರು ತಿಳಿಸಿದ್ರು, ಯಾರೋ ಒಬ್ಬ ಪಾಸ್ಟರ್ ತಿಳಿಸಿದ್ರು, ಯಾರೋ ಒಬ್ಬ ಯಾಜಕರು ತಿಳಿಸಿದ್ರು ಅಂತ ಹೇಳಿ ಮಾನವನ ಯೋಚನೆಯಂತೆ ನಾವು ಜೀವಿಸ್ತಾ ಇದ್ದೀವಿ ಅಪ್ಪ. ನಿಮ್ಮ ಯೋಚನೆಯನ್ನು ನಾವು ಬದಿಗೊಟ್ಟಿದ್ದೀವಿ ಸ್ವಾಮಿ. ನಿಮ್ಮ ನೀವು ನಮಗೆ ಯೋಚನೆಗಳನ್ನು ಕೊಡುತ್ತೀರಿ. ಆ ಯೋಚನೆಗಳಿಂದ ನಾವು ದೂರವಾಗಿ ಮಾನವನನ್ನು ನಂಬಿ ನಾವು ಜೀವಿಸುತ್ತಿದ್ದೇವೆ ಸ್ವಾಮಿ. ಮಾನವನ ಮೇಲೆ ನಂಬಿಕೆ ಇಟ್ಟು, ಭರವಸೆ ಇಟ್ಟು ನಾವು ಜೀವಿಸುತ್ತಿದ್ದೇವೆ. ಯೆರೆಮೀಯನ ಗ್ರಂಥ 17ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನೀವು ನೋಡುತ್ತಿದ್ದೀರಿ,
ಮಾನವ ಮಾತ್ರದವರಲ್ಲಿ ಭರವಸೆ ಇಟ್ಟು ನರಜನ್ಮದವರನ್ನೇ ತನ್ನ ಭುಜ ಬಲವೆಂದುಕೊಂಡು ಸರ್ವೇಶ್ವರನನ್ನು ತೊರೆಯುವಂತ ಹೃದಯವುಳ್ಳವರು ಶಾಪಗ್ರಸ್ತರು. ಹೌದು ಸ್ವಾಮಿ, ಈ ಲೋಕದ ಜನರು, ಈ ಲೋಕದಲ್ಲಿ ಸೇವೆ ಮಾಡುತ್ತಿರುವವರು ಸರಿಯಾಗಿಯೇ ನನಗೆ ತಿಳಿಸ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದೇ ಕರೆಕ್ಟು, ಅವ್ರು ಮಾಡ್ತಾ ಇರೋದೇ ಕರೆಕ್ಟು. ಅವರು ದೇವರ ಮಕ್ಕಳು, ಅವರು ಪವಿತ್ರ ಆತ್ಮರಿಂದ ತುಂಬಲ್ಪಟ್ಟವರು. ದೇವರು ಅವರನ್ನು ಆರಿಸಿಕೊಂಡಿದ್ದಾರೆ. ಹಾಗಾಗಿ ಅವರು ಹೇಳುತ್ತಿರುವುದಲ್ಲ ಸರಿ ಅಂತ ನಂಬಿ ಸರ್ವೇಶ್ವರನನ್ನೇ ತೊರೆಯುವಂತಹ ಸರ್ವೇಶ್ವರನ ಯೋಜನೆಯನ್ನ, ಸರ್ವೇಶ್ವರ ಸ್ವಾಮಿಯ ಆಲೋಚನೆಗಳನ್ನ ತೊರೆಯುವವರು ಶಾಪಗ್ರಸ್ತರು. ಯೇಸುವೇ, ಈ ಲೋಕದ ನರಮಾನವರ ಆಲೋಚನೆಯಂತೆ ನಾನು ಜೀವಿಸಬಾರದು ಸ್ವಾಮಿ. ನರಮಾನವರ ಆಲೋಚನೆಯಂತೆ ನಾನು ಜೀವಿಸಬಾರದು. ಮಾತೆ ಮರಿಯಮ್ಮನವರ ಹಾಗೆ, ಸಂತರುಗಳ ಹಾಗೆ. ಯಾವ ರೀತಿ ಮಾತೆ ಮರಿಯಮ್ಮನವರು ನಿಮ್ಮನ್ನೇ ನಂಬಿ ನಿಮ್ಮ ಆಲೋಚನೆಯಂತೆ ಜೀವಿಸಿದರು, ಯಾವ ರೀತಿ ಸಂತರುಗಳು ನಿಮ್ಮನ್ನೇ ನಂಬಿ ನಿಮ್ಮ ಆಲೋಚನೆಯಂತೆ ಜೀವಿಸಿದರು, ಅದೇ ರೀತಿ ನಾನು ಜೀವಿಸಬೇಕು ಸ್ವಾಮಿ. ಯೆಶಾಯ ಪ್ರವಾದ್ಯ ಗ್ರಂಥ 55ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನೀವು ನುಡಿದಿದ್ದೀರಿ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಂತೆ ಅಲ್ಲ. ಹೌದು ಸ್ವಾಮಿ, ನಿಮ್ಮ ಆಲೋಚನೆಗಳಂತೆ ಜೀವಿಸಲು ಬೇಕಾದ ಜ್ಞಾನವನ್ನ, ವಿವೇಕವನ್ನು ನಮಗೆ ದಯಪಾಲಿಸ. 1 ಯೋಹಾನ 4ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೀವು ಮುಂಚಿತವಾಗಿ ಸಂತ ಪೌಲರ ಮುಖಾಂತರ ತಿಳಿಸಿಕೊಟ್ಟಿದ್ದೀರಿ. ನಾವೆಲ್ಲರೂ ಪವಿತ್ರಾತ್ಮ ಪ್ರೇರಿತರು ಎಂದು ಹೇಳಿಕೊಳ್ಳುವ ಎಲ್ಲರನ್ನು ನೀವು ನಂಬಬಾರದೆಂದು ತಿಳಿಸಿಕೊಟ್ಟಿದ್ದೀರಿ. ಹೌದು ಸ್ವಾಮಿ, ನಿಮ್ಮನ್ನು ದೂಷಿಸುವಂತಹ, ನಿಮ್ಮ ಆಲೋಚನೆಗಳನ್ನು ತಿರಸ್ಕಾರ ಮಾಡುವಂತಹ, ನಿಮ್ಮ ಆಜ್ಞೆಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುವಂತಹ ಯಾವ ವ್ಯಕ್ತಿಗಳು ಕೂಡ ನೀವು ಆರಿಸಿಕೊಂಡ ವ್ಯಕ್ತಿಗಳಲ್ಲ ಸ್ವಾಮಿ. ಯಾರು ನಿಮ್ಮ ಆಲೋಚನೆಯನ್ನು ನೆರವೇರಿಸುತ್ತಾರೋ, ಯಾರು ನಿಮ್ಮ ಆಜ್ಞೆಗಳನ್ನು ಅಂಗೀಕಾರ ಮಾಡಿಕೊಳ್ತಾರೋ, ಯಾರು ನಿಮ್ಮ ಆಜ್ಞೆಗಳನ್ನು ಈ ಲೋಕಕ್ಕೆ ಪ್ರಚಾರ ಪಡಿಸುತ್ತಾರೋ, ಯಾರು ನ್ಯಾಯ ತೀರ್ಪಿಗೆ ಸಿದ್ಧತೆ ಮಾಡುತ್ತಾರೋ, ಅವರನ್ನು ಇನ್ನೂ ಹೆಚ್ಚು ಹೆಚ್ಚಾಗಿ ಆಶೀರ್ವದಿಸಿರಿ, ಅವರಿಗೆ ಬಲ ನೀಡಿರಿ ಸ್ವಾಮಿ. ತನ್ನ ಸುಖಕ್ಕಾಗಿ, ತಾನು ಹೆಸರು ಮಾಡಬೇಕು ಎಂಬ ಒಂದು ದಾಹಕ್ಕಾಗಿ, ನಾನು ನನ್ನ ಹೆಸರನ್ನ ಈ ಲೋಕಕ್ಕೆ ಬಲಪಡಿಸಿಕೊಳ್ಳಬೇಕು ಎಂಬ ಆ ಒಂದು ಆಸೆಗಾಗಿ ನಿಮ್ಮ ನಾಮವನ್ನು ಮಹಿಮೆ ಪಡಿಸುವುದಕ್ಕೆ ಬದಲಾಗಿ ಬೇರೆ ಸಂತರುಗಳ ಹೆಸರುಗಳನ್ನು ಹೇಳಿ ಆ ನಾಮವನ್ನು ಮಹಿಮೆ ಪಡಿಸುವಂತಹ ವ್ಯಕ್ತಿಗಳನ್ನು ಬಂಧಿಸಿರಿ ದೇವ. ಆ ರೀತಿ ವ್ಯಕ್ತಿಗಳ ಮುಖಾಂತರ ಎಷ್ಟೋ ಆತ್ಮಗಳು ನಾಶವಾಗಿ ಹೋಗುತ್ತಿದೆ. ತಾವೇ ಜ್ಞಾನಿಗಳೆಂದುಕೊಂಡು ನಿಜವಾಗಿಯೂ ಮೂರ್ಖರಾಗಿ ಅನೇಕ ಜನರನ್ನು ಅವರು ಮೂರ್ಖರನ್ನಾಗಿ ಮಾಡುತ್ತಿದ್ದಾರೆ ಸ್ವಾಮಿ. ಈ ಧರೆಯಲ್ಲಿ ನಿಮ್ಮ ನಾಮ ಬಿಟ್ಟರೆ ಬೇರೆ ಯಾವ ನಾಮದಿಂದಲೂ ರಕ್ಷಣೆ ಇಲ್ಲ, ಜೀವೋದ್ಧಾರ ಇಲ್ಲ, ಬಿಡುಗಡೆ ಇಲ್ಲ. ಆದರೂ ಕೂಡ ನಿಮ್ಮ ನಾಮದಿಂದ ಜನರನ್ನು ಬೇರ್ಪಡಿಸಿ ಬೇರೆ ನಾಮವನ್ನ ಮಹಿಮೆ ಪಡಿಸುವಂತೆ ಮಾಡುತ್ತಿದ್ದಾರೆ. ಆ ವ್ಯಕ್ತಿಗಳನ್ನ ಬಂಧಿಸಿರಿ ಸ್ವಾಮಿ. ಆ ವ್ಯಕ್ತಿಗಳಲ್ಲಿರುವಂತಹ ಜನರೊಂದಿಗೆ ಮಾತನಾಡಿರಿ. ಎಲ್ಲರೂ ಜ್ಞಾನಹೀನರಾಗಿ ಅಳೆದು ಹೋಗುತ್ತಿದ್ದಾರೆ. ಆ ಜ್ಞಾನ ಅವರಿಗೆ ನೀಡು ಸ್ವಾಮಿ. ಪವಿತ್ರಾತ್ಮರಿಂದ ಅವರನ್ನು ತುಂಬಿಸಿ ಯೇಸುವೇ. ಈ ಮುಂಬರುವ ದಿನಗಳಲ್ಲಿ, ಈ ಕ್ಷಣದಿಂದ ನಾವು ವಿಮೋಚನಾ ಕಾಂಡ 25ನೇ ಅಧ್ಯಾಯ ವಾಕ್ಯ 1ರಲ್ಲಿ ನೀವು ನುಡಿದಿರುವ ಹಾಗೆ
ಇನ್ನು ಮುಂದೆ ನಾವು ಮನಪೂರ್ವಕವಾಗಿ ಆಲಯಕ್ಕೆ ಕಾಣಿಕೆಗಳನ್ನು ನೀಡುವಂತೆ ನಮ್ಮನ್ನು ಆಶೀರ್ವದಿಸಿ ನಮಗೆ ಬಲಪಡಿಸಿರಿ. ಈ ಲೋಕದಲ್ಲಿರುವ ಪ್ರತಿಯೊಬ್ಬರು ದಶಮಾಂಶವನ್ನು ಆಲಯಕ್ಕೆ ನೀಡುವುದಕ್ಕಾಗಿ ಅಥವಾ ಲೋಕ ಕಲ್ಯಾಣ ಸೇವೆ ಮಾಡುವುದರಲ್ಲಿ ನಿರತರಾಗಿರುವಂತೆ ಇನ್ನೂ ಹೆಚ್ಚು ಜ್ಞಾನವನ್ನ ಬಲವನ್ನ ಅವರಿಗೆ ನೀಡು ಸ್ವಾಮಿ. ಅವರ ಲೋಕದ ಜನರ ಆಲೋಚನೆಯಂತೆ ಜೀವಿಸದೆ ಪರಲೋಕದ ಆಲೋಚನೆಯಂತೆ ಜೀವಿಸಲು ಅವರನ್ನು ಆಶೀರ್ವದಿಸಿರಿ. ಮಲಾಕಿ ಗ್ರಂಥ 3:8 ವಾಕ್ಯದಲ್ಲಿ ನೀವು ನಮಗೆ ಪ್ರಶ್ನೆಯನ್ನು ಕೇಳುತ್ತಿದ್ದೀರಿ, ನರಮಾನವನು ನನಗೆ ಮೋಸ ಮಾಡಬಹುದೇ? ಇಲ್ಲಪ್ಪ, ನಿಮ್ಮ ಮುಂದೆ ನಿಲ್ಲಲು ನಮಗೆ ಸಾಧ್ಯವಿಲ್ಲ. ನಿಮಗೆ ಮೋಸ ಮಾಡಿ ಹೇಗೆ ನಾವು ಜೀವಿಸಲು ಸಾಧ್ಯ? ಇಲ್ಲಿವರೆಗೆ ಮಾಡಿರುವ ಎಲ್ಲ ಪಾಪಗಳಿಗಾಗಿ ಕ್ಷಮೆ ಯಾಚಿಸಿರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿರಿ ದೇವ, ನಮ್ಮ ಮೇಲೆ ಕರುಣೆ ತೋರಿರಿ ಅಪ್ಪ. ಈ ಮುಂಬರುವ ದಿನಗಳಲ್ಲಿ ಇನ್ನು ಮುಂದೆ ನಾವು ನಿಮಗೆ ಪ್ರಾಮಾಣಿಕರಾಗಿ ಈ ಲೋಕದಲ್ಲಿ ನಾವು ಯಾರನ್ನು ಮೆಚ್ಚಿಸದಿದ್ದರೂ ಪರವಾಗಿಲ್ಲ, ನಿಮ್ಮನ್ನು ಮೆಚ್ಚಿಸಿ ಜೀವಿಸುವಂತೆ ನಮಗೆ ಜ್ಞಾನವನ್ನು ವಿವೇಕವನ್ನು ಕರುಣಿಸಿರಿ. ಕೊಲೊಸ್ಸರಿಗೆ ಬರೆದ ಪತ್ರ 3:23 ವಾಕ್ಯದಲ್ಲಿ ನೀವು ನಮಗೆ ಸಂತ ಪೌಲರ ಮುಖಾಂತರ ತಿಳಿಸಿಕೊಟ್ಟಿದ್ದೀರಿ, ನೀವು ಏನನ್ನು ಮಾಡಿದರೂ ದೇವರು ಮೆಚ್ಚುವುದಕ್ಕಾಗಿ ಮಾಡಿರಿ, ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿ ಅಲ್ಲ. ಅಪ್ಪ, ಈ ಲೋಕದ ನರಮಾನವರನ್ನು ಮೆಚ್ಚಿಸುವುದು ವ್ಯರ್ಥ ದೇವ. ಈ ಲೋಕದ ನರಮಾನವರನ್ನು ಮೆಚ್ಚಿಸುವುದು ವ್ಯರ್ಥ. ನಾವಿರುವಾಗ ನಮ್ಮ ಪರವಾಗಿ ಮಾತನಾಡುತ್ತಾರೆ, ನಾವು ಹೋದ ಮೇಲೆ ನಮ್ಮ ಹಿಂದೆ ನಮ್ಮನ್ನೇ ಹೀಯಾಳಿಸುತ್ತಾರೆ. ಪ್ರಾಮಾಣಿಕತೆ ಇಲ್ಲದ ಜನರು, ವಿಶ್ವಾಸ ಇಲ್ಲದ ಜನರು, ದ್ರೋಹಿಗಳು. ಹೌದು ಸ್ವಾಮಿ, ನಾವು ನಿಮ್ಮನ್ನು ಮಾತ್ರ ಮೆಚ್ಚಿಸಬೇಕು. ಅಜ್ಞಾನವನ್ನು ನಮಗೆ ಕೊಡೋದಕ್ಕಾಗಿ ಸ್ತೋತ್ರ, ಸ್ತೋತ್ರ ಕರ್ತರೆ. ಎಲ್ಲ ಬೇಡಿಕೆಗಳನ್ನು, ಎಲ್ಲ ಕೋರಿಕೆಗಳನ್ನು ಯೇಸುವೇ, ನಿಮ್ಮ ಅತಿ ಉನ್ನತವಾದ ನಾಮ, ಶ್ರೇಷ್ಠವಾದ ನಾಮ, ಬಿಡುಗಡೆಯ ನಾಮ, ರಕ್ಷಣೆಯ ನಾಮ, ಜೀವೋದ್ಧಾರ ನೀಡುವಂತ ನಾಮ ಯೇಸು ಎಂಬ ನಾಮದ ಮುಖಾಂತರ ಪ್ರಾರ್ಥಿಸಿ ನನ್ನ ಎಲ್ಲ ಬೇಡಿಕೆಗಳನ್ನು, ಕೋರಿಕೆಗಳು ಎಲ್ಲವೂ ನೆರವೇರಿದೆಂದು ದೃಢವಾಗಿ ವಿಶ್ವಾಸಿಸುತ್ತೇನೆ. ನನ್ನ ಪರಲೋಕದ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ಸ್ತುತಿ, ಘನ, ಮಹಿಮೆ ಅಪ್ಪ ನಿಮ್ಮೊಬ್ಬರಿಗೆ ಸಲ್ಲಲಿ. ಸ್ವಾಮಿ ಪಿತನಿಗೂ ಸುತ್ತನಿಗೂ ಪರಿಶುದ್ಧಾತ್ಮರಿಗೂ ಸ್ತೋತ್ರ ಉಂಟಾಗಲಿ. ಆದಿಯಲ್ಲಿದ್ದಾಗ ಈಗಲೂ ಯಾವಾಗಲೂ ಈಗ ಯುಗಾಂತರಕ್ಕೂ ಆಮೇನ್. ಎಲ್ಲರಿಗೂ ಯೆಹೋವ ಶಾಲೋಮ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಲಿ. ಆಮೇನ್.